ಗೆಳೆಯರೆ, ಈಗ ನನಗೆ ಸರ್ ಒಂದು ಎಲೆ ಕೊಟ್ಟರು. ಈ ಎಲೆನ ಕೊಟ್ಟರು, ಇದನ್ನ ತಿನ್ನಿ ನೀವು ಆಮೇಲೆ ಅಂತ ಹೇಳಿದ್ರ. ನಿಜವಾಗ್ಲೂ ಇದನ್ನು ತಿಂದಾಗ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಸಾಲೆ ಗಿಡ, ಮತ್ತೆ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡ. ಇದನ್ನ ನಾವು ಚಕ್ರ ಮೊಗ್ಗು ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಹೇಳಿದ್ರಲ್ಲ ಸರ್, ಪಾನ್ ಲೀವ್ ಅಂತ ಕರಿತೀವಿ. ಚಕ್ರ ಮೊಗ್ಗು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲೆ ಅಡಿಕೆ ತಿಂದಾಗೆ ಆಗ್ತದೆ. ಎಲೆ ಅಡಿಕೆ ಸುಣ್ಣ 3 ಸೇರಿಸಿದ್ರೆ ಯಾವ ರುಚಿ ಬರುತ್ತೆ, ಇದು ಒಂದ್ ಎಲೆಯಿಂದ ಅದೇ. ಎಸ್ ಸರ್, ಹೌದು ಸರ್, ನಿಜವಾಗ್ಲು ನೋಡಿ, ಎಲೆ ಸರ್ ಹೇಳ್ದಂಗೆ ನಿಜವಾಗ್ಲು ನೀವು ಎಲೆ ಅಡಿಕೆ ಸುಣ್ಣ ತಿಂದಾಗ ಯಾವ ರೀತಿ ಆಗ್ತಾ ಇದೆ. ಆಕ್ಚುಲಿ ನಾನು ಅಭ್ಯಾಸ ಇಲ್ಲದೆ ಇರೋನು, ಒಂದ್ಸಲಿ ನಾನು ತಿಂದಿದ್ದೀನಿ ನಮ್ಮ ತಂದೆ ತಾಯಿಯವ್ರ ಜೊತೆ ಊಟ ಮಾಡ್ಬೇಕಾದ್ರೆ, ನಾನ್ ವೆಜ್ ಎಲ್ಲ ಯೂಸ್ ಮಾಡಿದಾಗ. ನಿಜವಾಗ್ಲು ಸರ್ ಹೇಳ್ದಂಗೆ ಎಲೆ ಅಡಿಕೆ ಸುಣ್ಣ ತಿಂದಂಗೆ ಆಗ್ತಾ ಇದೆ. ಇದು ಪಾನ್ ಲೀವ್ ಅಂತ ಕರಿತೀವಿ. ನಿಜವಾಗ್ಲೂ ಚಕ್ರ ಮೊಗ್ಗು ಬಿಡುವುದು ಇದರಲ್ಲೇ. ನಾನು ನಿಮಗೆ ಚಕ್ರ ಮೊಗ್ಗು ಫೋಟೋ ನಾನು ಹಾಕ್ತೀನಿ ಇದನ್ನ ಬರಬೇಕಾದ್ರೆ, ವಿಡಿಯೋ ಬರಬೇಕಾದ್ರೆ. ನೋಡಿ, ಇದು ಚಕ್ರ ಮೊಗ್ಗಿನ ಗಿಡ. ನಿಜವಾಗ್ಲೂ ಇದನ್ನು ಕೂಡ ಅದ್ಭುತವಾಗಿ ಸರ್ ಇದನ್ನ ಬೆಳೆಸಿದ್ದಾರೆ. ಎಷ್ಟೋ ಜನ ಈಗಿನ ಕಾಲದ ಮಕ್ಕಳಿಗೆ ಗೊತ್ತೇ ಇರಲ್ಲ ಚಕ್ರ ಮೊಗ್ಗು ಮರದಲ್ಲಿ ಬೆಳೆಯಿತು ಏನು ಅಂತ ತಿಳ್ಕೊಂಡಿರ್ತಾರೆ. ಇವನ್ನೆಲ್ಲ ನೀವು ಈಶ್ವರ ಒಂದಲ್ಲಿ ನೋಡಬಹುದು.